ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಸಚಿವ ಕೆಎನ್ ರಾಜಣ್ಣ ಪುತ್ರ ಹಾಗೂ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಸೋಮನ ಆಪ್ತೆ ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಸುಪಾರಿ ಬಗ್ಗೆ ಮಾತನಾಡಿದ 17 ನಿಮಿಷದ ಆಡಿಯೋ ವೈರಲ್ ಆಗಿತ್ತು. ಇದೀಗ ಪುಷ್ಪಾಳ ರಾಸಲೀಲೆ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ಆರೋಪಿ ಸೋಮನ ಜೊತೆ ಸೇರಿ ದೊಡ್ಡ ಕುಳಗಳನ್ನ ಬಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಮಾಡ್ತಿದ್ದ ಖತರ್ನಾಕ್ ಲೇಡಿ ಪುಷ್ಪ ತನ್ನ ವಿಡಿಯೋವನ್ನ ತಾನೇ ರೆಕಾರ್ಡ್ ಮಾಡ್ಕೊಳ್ತಿದ್ಲು. ಬಳಿಕ ಸೋಮನ ಜೊತೆ ಸೇರಿ ಖೆಡ್ಡ ತೋಡುತ್ತಿದ್ಲು ಎನ್ನಲಾಗಿದೆ. ಇದೀಗ ಪುಷ್ಪಾಳ ಹಸಿ ಬಿಸಿ ದೃಶ್ಯ ವೈರಲ್ ಆಗಿದೆ. ಅಂದಹಾಗೆ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವ ಪುಷ್ಪಳ ಹಿನ್ನೆಲೆಯೇ ರೋಚಕವಾಗಿದೆ. ಹಿಂದೊಮ್ಮೆ ಸೋಮನ ಜೊತೆ ಸೇರಿ ದರೋಡೆ ಮಾಡಿದ್ದ ಪುಷ್ಪ ಇದೀಗ ಅದೇ ಸೋಮನಿಗೆ ಉಲ್ಟಾ ಹೊಡೆದಿದ್ದಾಳೆ. ಉಪ್ಪಾರಹಳ್ಳಿಯ ಫ್ಲೈಓವರ್ ಕೆಳಭಾಗದಲ್ಲಿ ಹೋಟೆಲ್ ನಡೆಸಿಕೊಂಡಿದ್ದ ಪುಷ್ಪ ದುಡ್ಡಿನ ದುರಾಸೆಗೆ ರೌಡಿ ಸೋಮನ ಸಹವಾಸ ಮಾಡಿದ್ದಾಳೆ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲೂ ಎಕ್ಸ್ಪರ್ಟ್ ಆಗಿದ್ದ ಈಕೆ ಸೋಮನ ಜೊತೆ ಸೇರಿ ರಾಜಕೀಯ ವ್ಯಕ್ತಿಯ ನಗ್ನ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಎನ್ನಲಾಗಿದೆ. ಈಕೆ ಮೇಲೆ 2023ರಲ್ಲಿ ಡಕಾಯಿತಿ ಪ್ರಕರಣ ಕೂಡ ದಾಖಲಾಗಿತ್ತು. ಸೋಮನ ಜೊತೆ ಸೇರಿ 67 ವರ್ಷದ ವೃದ್ಧೆಯ ಬಾಯಿಗೆ ಬಟ್ಟೆ ತುರುಕಿ ಹಲ್ಲೆ ಮಾಡಿ 53 ಗ್ರಾಂ ಬಂಗಾರವನ್ನ ಎಗರಿಸಿದ್ಲು. ತುಮಕೂರು ನಗರದ ಎನ್ಇಪಿಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷ್ಣನಗರದಲ್ಲಿ ಕೇಸ್ ಆಗಿತ್ತು. ಆರೋಪಿ ಯಾರೆಂದು ಗೊತ್ತಿರದ ಕಾರಣ 35 ವರ್ಷದ ಮಹಿಳೆ ಅಂತ ಎಫ್ಐಆರ್ ದಾಖಲಾಗಿತ್ತು. ಇದೀಗ ಸುಪಾರಿ ಪ್ರಕರಣದಲ್ಲಿ ಸುದ್ದಿಯಾಗಿರುವ ಪುಷ್ಪ ತನ್ನ ಆಪ್ತನ ವಿರುದ್ಧವೇ ತಿರುಗಿ ಬಿದ್ದಿರುವುದು ಹಲವು ಅನುಮಾನ ಹುಟ್ಟುಹಾಕಿದೆ. ಸುಪಾರಿ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಸದ್ಯ ಪೊಲೀಸರು 5ನೇ ಆರೋಪಿ ಯತೀಶ್ನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದ ಜಾಲ ಬಗೆದಷ್ಟು ಬಯಲಾಗ್ತಿದೆ. ಅತ್ತ ಪೊಲೀಸರು ಆರೋಪಿಗಳ ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಸುಪಾರಿ ಸೋಮನ ಹತ್ಯೆ ಪ್ರಕರಣದ ರೋಚಕ ಸಂಗತಿ ಟಿವಿ9ನಲ್ಲಿ ಬಟಾ ಬಯಲಾಗಿದೆ. ರಾಜೇಂದ್ರ ಹತ್ಯೆಗೆ ಸಂಚು ಹೂಡಿರೋದು ಇತ್ತೀಚೆಗಲ್ಲ. ಕಳೆದ ವರ್ಷ ಅಕ್ಟೋಬರ್ನಲ್ಲೇ ಎಂಎಲ್ಸಿ ರಾಜೇಂದ್ರ ಹತ್ಯೆಗೈಯಲು ನಟೋರಿಯಸ್ ಸೋಮನ ತಂಡ ಪ್ಲಾನ್ ಮಾಡಿತ್ತು. ಒಬ್ಬರಲ್ಲ ಇಬ್ಬರನ್ನು ಎತ್ತಲು ಸಂಚು ರೂಪಿಸಿತ್ತು. ರಾಜೇಂದ್ರ ಜೊತೆ ರೌಡಿ ಶೀಟರ್ ಪ್ರಸ್ತಿಯ ಕೊಲೆಗೂ ಪ್ಲಾನ್ ಹಾಕಿದ್ದ. ಇದಕ್ಕಾಗಿ ಬರೋಬ್ಬರಿ 70 ಲಕ್ಷ ಡೀಲ್ ಕುದುರಿಸಿದ್ದ. ರಾಜೇಂದ್ರನನ್ನ ಮುಗಿಸಲು ಬೇರೆ ಬೇರೆ ರೌಡಿಗಳನ್ನ ಭೇಟಿ ಮಾಡ್ತಿದ್ದ ಸೋಮ ಒಂದು ತಂಡವನ್ನೇ ಕಟ್ಟಿದ್ದ ಅನ್ನೋದು ಬಯಲಾಗಿದೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಆರೋಪ ಕೇಸ್ನಲ್ಲಿ ಆರೋಪಿ ಗುಂಡನ ಪ್ರೇಯಸಿ ಯಶೋದಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನ ಗ್ಯಾಂಗ್ನಲ್ಲಿದ್ದ ಗುಂಡ ತನ್ನ ಲವರ್ ಯಶೋದಾಗೆ ಸುಪಾರಿ ಪಡೆದಿರುವ ಬಗ್ಗೆ ಹೇಳಿದ್ದ. ಯಶೋದ ಈ ವಿಚಾರವನ್ನ ಪುಷ್ಪ ಜೊತೆ ಹಂಚಿಕೊಂಡಿದ್ಲು. ಬಳಿಕ ಪುಷ್ಪ ರಾಕಿ ಜೊತೆ ಸುಪಾರಿ ವಿಷಯ ಮಾತನಾಡುವ ಆಡಿಯೋ ವೈರಲ್ ಆಗಿದೆ. ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಪೊಲೀಸರು ಗುಂಡನ ಪ್ರೇಯಸಿ ಯಶೋದಾಳನ್ನ ವಶಕ್ಕೆ ಪಡೆದಿದ್ದಾರೆ. ಇಷ್ಟಕ್ಕೂ ಪುಷ್ಪ ಯಾಕೆ ಈ ಮಾಹಿತಿಯನ್ನ ರಾಕಿಗೆ ಹೇಳಿದ್ಲು ಅಂದ್ರೆ ಪುಷ್ಪ ಬಳಿ 30 ಲಕ್ಷವನ್ನ ಪಡೆದು ಸೋಮ ನಾಮ ಹಾಕಿದ್ದ. ಹೀಗಾಗಿ ಸೋಮನ ಮೇಲೆ ಸಿಟ್ಟಾಗಿದ್ದ ಪುಷ್ಪ ಡೀಲ್ ಬಹಿರಂಗಗೊಳಿಸಿದ್ಲು ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ನಡೆಸುತ್ತಿದ್ದ 3ರನ್ನ ಬಂಧಿಸಲಾಗಿದೆ. ಅಚ್ಚರಿ ಅಂದ್ರೆ ಇಲ್ಲಿ ಹನಿ ಟ್ರ್ಯಾಪ್ ಬಲೆ ಬೀಸುತ್ತಿದ್ದವಳು ಖಾಸಗಿ ಶಾಲೆಯ ಶಿಕ್ಷಕಿ. ಹೆಸರು ಶ್ರೀದೇವಿ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಖಾಸಗಿ ಪ್ರೀಸ್ಕೂಲ್ ನಡೆಸುತ್ತಿದ್ದ ಶ್ರೀದೇವಿ 2023ರಲ್ಲಿ ರಾಕೇಶ್ ಎಂಬುವರನ್ನ ಪರಿಚಯ ಮಾಡಿಕೊಂಡಿದ್ಲು. ತಂದೆ ಚಿಕಿತ್ಸೆಗೆ ಅಂತ ರಾಕೇಶ್ನಿಂದ ಸಾಲ ಪಡೆದಿದ್ದ ಈಕೆ ಹಣ ವಾಪಸ್ ಕೇಳಿದಾಗ ನನಗೆ ಕಷ್ಟ ಇದೆ, ನಾನು ನಡೆಸ್ತಿರೋ ಶಾಲೆಗೆ ಪಾರ್ಟ್ನರ್ ಆಗು ಎಂದಿದ್ದಾಳೆ. ಇನ್ನೊಮ್ಮೆ ನಿನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತೇನೆ, 15 ಲಕ್ಷ ಹಣ ಕೊಡುವಂತ ಕೇಳಿದ್ದಾಳೆ. ಇದಕ್ಕೆ ರಾಕೇಶ್ ಒಪ್ಪದಿದ್ದಾಗ ಆತನ ಮನೆಗೆ ತೆರಳಿದ್ದ ಟೀಚರ್ ರಾಕೇಶ್ಗೆ ಮುತ್ತಿಟ್ಟು ಆತನಿಂದ ಮತ್ತೆ 50,000 ಹಣ ಪಡೆದಿದ್ದಾಳೆ. ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದ ಹಿನ್ನೆಲೆ ರಾಕೇಶ್ ಶ್ರೀದೇವಿಯನ್ನ ಅವಾಯ್ಡ್ ಮಾಡಿದ್ದಾನೆ. ಮಾರ್ಚ್ 12ರಂದು ರಾಕೇಶ್ ಪತ್ನಿಗೆ ಕರೆ ಮಾಡಿದ್ದ ಶ್ರೀದೇವಿ ಮಕ್ಕಳ ಟಿಸಿ ಕೊಡ್ತೇನೆ, ನಿಮ್ಮ ಪತಿ ಕಳಿಸಿ ಎಂದಿದ್ದಾಳೆ. ಶಾಲೆಗೆ ಬಂದ ರಾಕೇಶ್ಗೆ ಶ್ರೀದೇವಿ ಜೊತೆ ಇದ್ದ ಸಾಗರ್ ಹಾಗೂ ಗಣೇಶ್ ಎಂಬುವರು ಬೆದರಿಕೆ ಹಾಕಿದ್ದಾರೆ. 1 ಕೋಟಿ ಹಣ ನೀಡುವಂತೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಕಡೆಗೆ ರಾಕೇಶ್ನಿಂದ 1.90 ಲಕ್ಷ ಹಣ ಪಡೆದು ಬಿಟ್ಟು ಕಳಿಸಿದ್ದಾರೆ. ಈ ಸಂಬಂಧ ರಾಕೇಶ್ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ಶ್ರೀದೇವಿ, ಅರುಣ್ ಹಾಗೂ ಸಾಗರ್ರನ್ನ ಬಂಧಿಸಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪ್ರೋಟೋಕಾಲ್ ಅನ್ನ ದುರುಪಯೋಗ ಪಡಿಸಿಕೊಂಡಿರುವುದು ದೃಢವಾಗಿದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಸಲ್ಲಿಸಿರುವ ವರದಿಯಲ್ಲಿ ಡಿಜಿಪಿ ರಾಮಚಂದ್ರ ರಾವ್ರಿಂದ ಪ್ರೋಟೋಕಾಲ್ ದುರುಪಯೋಗವಾಗಿದೆ, ತನ್ನ ಮಗಳಿಗಾಗಿ ಪ್ರೋಟೋಕಾಲ್ ದುರುಪಯೋಗ ಮಾಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಜೈಲು ಪಾಲಾಗಿರುವ ನಟಿ ರನ್ಯಾ ರಾವ್ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮತ್ತು ಸೆಷನ್ಸ್ ಕೋರ್ಟ್ ಜಾಮೀನು ನಿರಾಕರಿಸಿದ ಹಿನ್ನೆಲೆ
ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇತ್ತ ನಟಿ ರನ್ಯಾ ರಾವ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ರನ್ಯಾ ಸಂಬಂಧಿ ಅಕುಲ ಅನುರಾಧ ದಾಖಲಿಸಿದ್ದ ಎಫ್ಐಆರ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಕೆಳಗಿಳಿಯುವ ಸಾಧ್ಯತೆ ಇದೆ. 2021ರ ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಎನ್ಡಿಎ ಮೈತ್ರಿಯಿಂದ ಹೊರಬಂದಿದ್ದ ಎಐಎಡಿಎಂಕೆ 2026ರಲ್ಲಿ ನಡೆಯುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎನ ಭಾಗವಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಎಐಎಡಿಎಂಕೆ ಎನ್ಡಿಎ ಜೊತೆ ಸೇರಿದ್ರೆ ಜಾತಿ ಸಮೀಕರಣಕ್ಕಾಗಿ ಅಣ್ಣಾಮಲೈ ಅಧ್ಯಕ್ಷ ಸ್ಥಾನವನ್ನ ತೊರೆಯುವುದು ಅನಿವಾರ್ಯ ಎನ್ನಲಾಗಿದೆ. ಅಣ್ಣಾಮಲೈ ಹಾಗೂ ಎಐಎಡಿಎಂಕೆಯ ಪಳನಿಸ್ವಾಮಿ ಒಂದೇ ಸಮುದಾಯದವರಾಗಿದ್ದಾರೆ. ಇಬ್ಬರು ಕೊಂಗು ಪ್ರದೇಶದ ಪ್ರಭಾವಿ ಗೌಂಡರ್ ಸಮುದಾಯಕ್ಕೆ ಸೇರಿದವರಾಗಿದ್ದು, ಇದರಿಂದ ಇತರೆ ಸಮುದಾಯಗಳ ಬೆಂಬಲವನ್ನ ಕಳೆದುಕೊಳ್ಳುವ ಭೀತಿ ಹಿನ್ನೆಲೆ ಅಣ್ಣಾಮಲೈ ಅವರನ್ನ ಬದಲಿಸಿ ಜಾತಿ ಸಮೀಕರಣ ಮಾಡಲು ಬಿಜೆಪಿ ಮುಂದಾಗಿದೆ ಎನ್ನಲಾಗ್ತಿದೆ. ಅಣ್ಣಾಮಲೈ ಸ್ಥಾನಕ್ಕೆ ಪ್ರಭಾವಿ ತೇವರ್ ಸಮುದಾಯಕ್ಕೆ ಸೇರಿದ ಶಾಸಕ ನಾಗೇಂದ್ರನ್ ಆಯ್ಕೆಯಾಗುವ ಸಾಧ್ಯತೆ ಇದೆ. ಗುಜರಾತ್ ಮೂಲದ ಆಭರಣಗಳ ಉದ್ಯಮಿಯೋರ್ವ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವ 12 ಮಂದಿ ಸೀನಿಯರ್ ಉದ್ಯೋಗಿಗಳಿಗೆ ಕಾರ್ಗಳನ್ನೇ ಉಡುಗೊರೆಯಾಗಿ ನೀಡಿದ್ದಾರೆ. ಕಾಬ್ರಾ ಜುವೆಲ್ಸ್ 200 ಕೋಟಿ ವಹಿವಾಟು ನಡೆಸಿದೆ. ಇದರಿಂದ ಖುಷಿಯಾದ ಮಾಲೀಕ ಕೈಲಾಶ್ ಕಾಬ್ರಾ ಉದ್ಯೋಗಿಗಳಿಗಾಗಿ ದೊಡ್ಡ ಕಾರ್ಯಕ್ರಮವನ್ನೇ ಏರ್ಪಡಿಸಿ ಕಾರ್ಗಳನ್ನ ಗಿಫ್ಟ್ ನೀಡಿದ್ದಾರೆ. ಮಹೀಂದ್ರ XUV 700, ಟೊಯೋಟೋ ಇನೋವಾ, ಹ್ಯುಂಡೈ i10, ಹ್ಯುಂಡೈ ಆಕ್ಸೆಂಟ್, ಮಾರುತಿ ಸುಜುಕಿ ಎರ್ಟಿಗಾ ಕಾರ್ಗಳನ್ನ ಸೀನಿಯರ್ ಉದ್ಯೋಗಿಗಳಿಗೆ ಗಿಫ್ಟ್ ಮಾಡಿದ ಕೈಲಾಶ್ ಉಳಿದ ಉದ್ಯೋಗಿಗಳಿಗೆ 2 ವೀಲರ್, ಮೊಬೈಲ್ ಫೋನ್, ಫ್ಯಾಮಿಲಿ ಹಾಲಿಡೇ ಪ್ಯಾಕೇಜ್, ಚಿನ್ನ, ಬೆಳ್ಳಿ ನಾಣ್ಯಗಳನ್ನು ಗಿಫ್ಟ್ ಆಗಿ ನೀಡಿದ್ದಾರೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಹಿನ್ನೆಲೆ ಕಲಾಪದಲ್ಲಿ ಕಡ್ಡಾಯ ಹಾಜರಿರುವಂತೆ ಕಾಂಗ್ರೆಸ್ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ಬುಧವಾರ, ಗುರುವಾರ ಮತ್ತು ಶುಕ್ರವಾರ 3 ದಿನ ಕಡ್ಡಾಯವಾಗಿ ಹಾಜರಿರುವಂತೆ ವಿಪ್ ಜಾರಿ ಮಾಡಲಾಗಿದೆ. ಹರಿದ್ವಾರ, ಡೆಹ್ರಾಡೂನ್, ನೈನಿತಾಲ್ ಹಾಗೂ ಉಧಮ್ ಸಿಂಗ್ ಜಿಲ್ಲೆಗಳ 11 ಸ್ಥಳಗಳ ಹೆಸರುಗಳನ್ನು ಮರುನಾಮಕರಣ ಮಾಡುವ ಬಗ್ಗೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಉತ್ತರಾಖಂಡದ ಹೆಸರನ್ನ ಉತ್ತರ ಪ್ರದೇಶ 2 ಎಂದು ಇಟ್ಟುಬಿಡಿ ಎಂದು ಕಿಡಿಕಾರಿದ್ದಾರೆ. 2018ರಿಂದ 2022ರವರೆಗೆ ಹೈಕೋರ್ಟ್ಗಳಿಗೆ ನೇಮಕಗೊಂಡ ನ್ಯಾಯಾಧೀಶರಲ್ಲಿ 80% ಮಂದಿ ಮೇಲ್ಜಾತಿಯವರು ಎಂಬುದನ್ನು ಕಾನೂನು ಸಚಿವಾಲಯ ತಿಳಿಸಿದೆ. 2018ರಿಂದ 2022ರವರೆಗೆ ನೇಮಕಗೊಂಡ 540 ನ್ಯಾಯಾಧೀಶರಲ್ಲಿ 15 ಮಂದಿ ಎಸ್ಸಿ ವರ್ಗಕ್ಕೆ, 7 ಮಂದಿ ಎಸ್ಟಿಗೆ, 57 ಮಂದಿ ಒಬಿಸಿಗೆ ಮತ್ತು 27 ಮಂದಿ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ್ದಾರೆ. ಉಳಿದ 80% ಮಂದಿ ಮೇಲ್ಜಾತಿಯವರಾಗಿದ್ದಾರೆ ಎಂದು ಸರ್ಕಾರ ಹೇಳಿದೆ. ಏಪ್ರಿಲ್ 1ರಂದೇ ಮಧ್ಯಪ್ರದೇಶದ ಅಬಕಾರಿ ಇಲಾಖೆ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ನೀಡಿದೆ. ರಾಜ್ಯದ 19 ಧಾರ್ಮಿಕ ಪ್ರಾಮುಖ್ಯತೆಯ ನಗರಗಳಲ್ಲಿ ಮದ್ಯ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಉಜ್ಜಯಿನಿ, ಓಂಕಾರೇಶ್ವರ, ಮಹದೇಶ್ವರ ಸೇರಿದಂತೆ 19 ಕಡೆ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ಸತತ 2 ಗೆಲುವಿನ ಸಂಭ್ರಮದಲ್ಲಿರುವ ಆರ್ಸಿಬಿ ತವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ಗುಜರಾತ್ ಟೈಟಾನ್ಸ್ ಎದುರಿಸಲಿದೆ. ಟ್ರಾಫಿಕ್ ತಡೆಗಟ್ಟಲು ಮೈದಾನದ ಸುತ್ತಮುತ್ತ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಪಂದ್ಯ ವೀಕ್ಷಿಸುವವರಿಗೆ ಸೇಂಟ್ ಜೋಸೆಫ್ ಹೈಸ್ಕೂಲ್, ಯುಬಿಸಿಟಿ ನಿಲುಗಡೆ, ಶಿವಾಜಿನಗರ ಬಸ್ ನಿಲ್ದಾಣದ 1ನೇ ಮಹಡಿಯಲ್ಲಿ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬುಧವಾರ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೀತಾ ಇರುವುದರಿಂದ ನಮ್ಮ ಮೆಟ್ರೋ ಸೇವೆ ಅವಧಿಯನ್ನ 12:30ರವರೆಗೆ ವಿಸ್ತರಿಸಲಾಗಿದೆ. ಮೆಜೆಸ್ಟಿಕ್ನಿಂದ ಕೊನೆಯ ಮೆಟ್ರೋ 1:15ಕ್ಕೆ ಹೊರಡಲಿದೆ ಎಂದು ಬಿಎಂಆರ್ಸಿಎಲ್ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ವಾಂಖೇಡೆ ಸ್ಟೇಡಿಯಂನಲ್ಲಿ ಅಮೋಘ 27 ರನ್ ಸಿಡಿಸಿದ ಸೂರ್ಯಕುಮಾರ್ ಯಾದವ್ ವಿಶೇಷ ದಾಖಲೆಯನ್ನ ಬರೆದಿದ್ದಾರೆ. ಸೂರ್ಯ ಟಿ20 ಮಾದರಿಯಲ್ಲಿ 8,000 ರನ್ ಗಳಿಸಿದ 5ನೇ ಆಟಗಾರ. ಐಪಿಎಲ್ನಲ್ಲಿ ಈಗಾಗಲೇ 3 ಪಂದ್ಯ ಆಡಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 2 ಮ್ಯಾಚ್ ಸೋತು ಅವಮಾನಕ್ಕೆ ಒಳಗಾಗಿದೆ. ಧೋನಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಚೆನ್ನೈ ತಂಡದ ಕೋಚ್ ಸ್ಟೀಫನ್ ಫ್ಲೇಮಿಂಗ್ ಧೋನಿ ಐಪಿಎಲ್ನ ಬೆಸ್ಟ್ ಫಿನಿಷರ್ ಅಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಕೊಟ್ಟಿರುವ ಕೋಚ್ ಎಂಎಸ್ ಧೋನಿ ಮೊಣಕಾಲಿನ ನೋವು ಎಂದಿದ್ದಾರೆ.